ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದಾಗೆ ಆಸೆ ಸೀರಿಯಲ್ನ ಸೋಮವಾರದ ಸಂಚಿಕೆ ಅಂದರೆ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ರೋಹಿಣಿ ಲಾನಲ್ಲಿ ಬಂದು ಕೂತಿರ್ತಾಳೆ. ಅಲ್ಲಿಗೆ ಶಾಂತಿ ಬರ್ತಾಳೆ. ಸತ್ಯ ಹೇಳಿ ಅಂತ ಹೇಳ್ತಾಳೆ. ಆವಾಗ ಏನು ಸತ್ಯ ಅತ್ತೆ ಅಂತ ಕೇಳಿದಾಗ ನಿಮ್ಮ ಅಪ್ಪನ ಬಗ್ಗೆ ಕಣೆ, ನಿನ್ನ ಟೇಬಲ್ನಲ್ಲಿ ಚಾರ್ಜ್ ಶೀಟ್ ಓಪನ್ ಮಾಡಿಬಿಡ್ತಿದ್ದೆ ಗುಂಗ್ರಿ. ಆದರೆ ನಾನು ಆಸೆಪಟ್ಟು ಸೊಸೆ ಮಾಡ್ಕೊಂಡಿದ್ದು ನಿನ್ನ ಮುಂದೆ ತಲೆ ತಗ್ಗಿಸ್ಬಾರ್ದು ಅಂತ ಸುಮ್ಮನೆ ಇದ್ದೆ. ನಿನ್ಗೆ ಆಪ್ಷನ್ ಕೊಡ್ತೀನಿ, ಸತ್ಯ ಹೇಳಿ ಆಯಾಗಿ ಮಲ್ಕೊತೀಯೋ, ಸುಳ್ಳು ಹೇಳಿ ಗುಂಗುರು ಕೂದಲಲ್ಲಿ ನೆಲ ಒರೆಸ್ತೀಯಾ ಅಂತ ಹೇಳ್ಬಿಟ್ಟು. ರೋಹಿಣಿ ನಾನ್ಯಾಕತ್ತೆ ಸುಳ್ಳು ಹೇಳಿ, ನನಗೂ ಸುಳ್ಗೂ ಆಗಲ್ಲ ಅಂತ ಹೇಳ್ತಾಳೆ. ಆಗ ಶಾಂತಿ, ನಾನು ಹಾಗೆ ಅನ್ಕೊಂಡಿದ್ದೆ, ಆದರೆ ನೀನು ಸುಳ್ಳು ಅವಳಿ ಜವಳಿ ಬಿಟ್ಟು ಒಬ್ಬರು ಇರೋದಿಲ್ಲ ಅಂತ ಅನ್ನಿಸ್ತಿದೆ. ನಾನೇನು ಗುಗ್ಗು ಥರ ಕಾಣಿಸ್ತಾ ಇದ್ದೀನಿ ನಿನಗೆ? ನಾನು ಸುಳ್ಳು ಹೇಳಿದ್ರೆ ನಮ್ಮ ಅತ್ತೆ ಬರುತ್ತೆ ಅನ್ನೋದು ಗೊತ್ತಾಗಲ್ವೇನೆ ಅಂತ ಹೇಳ್ತಾಳೆ. ಹಾಗೇನೆ ಫ್ಲೈಟ್ ಹತ್ತಿದ್ದಾನೆ, ಟ್ಯಾಕ್ಸಿನಲ್ಲಿದ್ದಾನೆ, ಬಾಗಿಲಿಗೆ ಬಂದ್ಬಿಟ್ಟ ಅಂತ ಎಲ್ಲ ಸುಳ್ಳು ಹೇಳ್ದಲೆ ಸೈಲೆಂಟ್ ಸುಳ್ಳಿ ಅಂತ ಹೇಳ್ತಾಳೆ. ಆಗ ರೋಹಿಣಿ, ಇಲ್ಲ ಅತ್ತೆ, ನಾನು ನಿಜವಾಗ್ಲೂ ನಮ್ಮ ಅಪ್ಪನ ಹತ್ರ ಮಾತಾಡಿದ್ದೆ ಫ್ಲೈಟ್ ಹತ್ತಕ್ಕೆ ಮುಂಚೆ, ಆದರೆ ಇಷ್ಟೊತ್ತಾದ್ರೂ ನಾಟ್ ರೀಚಬಲ್ಲೇ ಬರ್ತಿದೆ ಅಂತ ಹೇಳ್ತಾಳೆ. ಶಾಂತಿ, ಏನಾದರೂ ನೀನು ನಿಮ್ಮ ಅಪ್ಪ ಇದ್ದಾನೇನೋ ಭ್ರಮೆನಲ್ಲಿ ಬದುಕ್ತಿದ್ಯಾ ಅಂತ ಕೇಳ್ತಾಳೆ. ಏನಾದರೂ ಹೊಗೆಗೆ ಹಾಕಿಸ್ಕೊಬಿಟ್ರಾ ಅಂತ ಕೇಳ್ತಾಳೆ. ಆಗ ರೋಹಿಣಿ, ಯಾಕತ್ತೆ ಯಾವಾಗಲೂ ಹಿಂಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ಅವ್ರು ನನ್ನ ಹತ್ರ ಬರ್ತೀನಿ ಅಂತ ಹೇಳಿದರು, ಆದರೆ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಅಪ್ಪ ನನ್ನೋರೇ ಆದ್ರೂ ಚಿಕ್ಕಮ್ಮ ನನ್ನೋಳಲ್ವಲ್ಲ, ಅವ್ರೇನು ಹೇಳ್ಕೊಟ್ಟಿದ್ದಾರೋ ನನಗೇನು ಗೊತ್ತತ್ತೆ ಅಂತ ಹೇಳ್ತಾಳೆ. ಆಗ ಶಾಂತಿ, ಇದನ್ನೆಲ್ಲ ಕೇಳ್ತಾ ಕೂತ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಇದನ್ನೇ ಕೇಳು, ನೀನು ಕೇಳಿದ ತಕ್ಷಣ ದುಡ್ಡು ಕಳಿಸಿದ್ದಾರೆ ನಿಮ್ಮಪ್ಪ ಅಂದರೆ ನನಗೆ ನಿನ್ನ ಮೇಲೆ ಪ್ರೀತಿ ಇರುತ್ತೆ, ಅದನ್ನು ಯೂಸ್ ಕೊಂಡು ನೀನು ಅವ್ರನ್ನ ಇಲ್ಲಿ ಕರೆಸಲೇಬೇಕು ಅಂತ ಹೇಳ್ತಾಳೆ. ಆಗ ರೋಹಿಣಿ, ನನ್ನ ನಂಬಿಕೆಗೆ ಏನಾದ್ರೂ ಮೋಸ ಮಾಡಿದ್ಯೋ ಗುಂಗ್ರಿ, ಕೈಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ, ಹುಷಾರ್ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟು ಮೀನಾ ಹಿಂದೆಯಿಂದ ಬಂದು ತಪ್ಕೊತಾಳೆ. ಏನು ಎಂಡ್ರಮ್ಮನವರು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ. ಅದಕ್ಕೆ ಅತ್ತೆ ಊಟ ಮಾಡಿರಲಿಲ್ವಲ್ಲ, ಅವ್ರು ಊಟ ಮಾಡೋ ಥರ ಪ್ಲ್ಯಾನ್ ಮಾಡಿದ್ರಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಹಸ್ಕೊಂಡಿದ್ರೆ ತಡ್ಕೊಳಲ್ಲ ಅನ್ನೋದು ಗೊತ್ತಿತ್ತು, ಆದರೆ ಅಂತ ಹೇಳ್ತಾಳೆ. ಆಗ ಸೂರ್ಯ, ಅಲ್ವೇನಮ್ಮ, ಹಸುಕೊಂಡಿದ್ರೆ ನಾನು ಹೇಗೆ ತಡ್ಕೊಂಡಿರಲಿ ಅಂತ ಹೇಳ್ತಾನೆ. ಆಗ ಮೀನಾ, ಹಾಗಲ್ಲ, ಒಂದಿಷ್ಟು ದಿನ ಆಯಿತು, ನೀವು ಹೇಗಿದ್ದೀರಾ, ಎಲ್ಲಿದ್ದೀರಾ, ಊಟ ಮಾಡಿದ್ರಾ, ಚೆನ್ನಾಗಿದ್ದೀರಾ ಅಂತ ಏನೂ ಕೇಳಿಲ್ಲ, ಆದರೂ ಕೂಡ ನೀವು ಇಷ್ಟೊಂದು ಅವ್ರ ಮೇಲೆ ಪ್ರೀತಿ ಅಂತ ಹೇಳ್ತಾಳೆ. ಆಗ ಗೊಬ್ಬರ ತಿಂದು ಮರ ಗೊಬ್ಬರನೇ ಕೊಡೋದು ಏನು ಗೊತ್ತಾ ಮೀನಮ್ಮ, ಜನ್ಮದಲ್ಲಿ ಖತರ್ನಾಕಾಗಿ ಹುಟ್ಟಿ ಪ್ರೀತಿ ಮಾಡೋ ಅಮ್ಮಂಗೆ ಎರ್ರಾಬಿರ್ರಿ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಈ ಜನ್ಮದಲ್ಲಿ ತಾಯಿ ಪ್ರೀತಿನೇ ಸಿಗಲಿಲ್ಲ ನನಗೆ ಅಂತ ಹೇಳ್ತಾನೆ. ಹಾಗೇನೆ ನೀನೊಂದು ಸಾಲು ಕೇಳಿದ್ಯಾ, ಈ ತಾಯಿಯ ನೋಡೋ ಆಸೆಯ ಒತ್ತು ದಿನವೂ ಆ ಸೂರ್ಯ ಬರುತ್ತಾನೆ. ತಾಯಿ ಪ್ರೀತಿನ ಬಯಸಿ ಈ ಸೂರ್ಯ ಪ್ರತಿದಿನ ಒದ್ದಾಡ್ತಾ ಇದ್ದಾನೆ, ಸಿಗಲಿಲ್ಲ. ಹಾಗೆ ತಾಯಿನೂ ಸಿಗಲಿಲ್ಲ. ಶ್ರೀಮಂತಿಕೆ, ಹಣ ಎಲ್ಲ ಕೊಡೋ ಲಕ್ಷ್ಮಿ ಕೃಪೆ ಇಲ್ಲದೆ ಬದುಕ್ಬಿಡ್ಬೋದು ಮೀನಾ. ವಾತ್ಸಲ್ಯ, ಕರುಣೆ, ಪ್ರೀತಿ ಇದೆಲ್ಲ ಕೊಡೋ ಎತ್ತು ತಾಯಿ, ಅವಳಿಲ್ದಲೆ ಬದುಕೋಕ್ಕಾಗಲ್ಲ ಮೀನಾ. ಶೀಲೆ, ನನ್ನ ಮಗಂದು ಅಪಾಲಜಿ ಏನಾದರೂ ಬೇಕು ಅಂತ ಅಂದರೆ ಎಲ್ಲ ಮಾಡೋ, ನಾನು ನೀನು ಕೇಳಿದ್ದೆಲ್ಲ ಕೊಟ್ಬಿಡ್ತೀನಿ ಅಂತ ಯಾವುದಾದ್ರೂ ದೇವರು ಹೇಳಲಿ, ಇದೆಲ್ಲ ಮಾಡಿಬಿಡ್ತೀನಿ ಕಣೆ ನಾನು. ಕಡೆ ಪಕ್ಷ ಅಲ್ಲಿ ಇಷ್ಟೇ ಪ್ರಾಪ್ತಿ, ಮುಂದಿನ ಜನ್ಮದಲ್ಲಿ ಅಂತ ಹೇಳಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಮೀನಾ. 10-20 ಜನ್ಮಕ್ಕಾಗೋವಷ್ಟು ನೋವನ್ನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಒಂದು ಕ್ಷಣ ಜನ್ಮ ಕೊಟ್ಟ ನಮ್ಮಮ್ಮನ ತಾಯಿ ತೊಡೆ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕ್ಬಿಟ್ರೆ ಈ ಜನ್ಮ ಸಾರ್ಥಕ ಕಣೆ. ಆಗ್ತಾ ಇಲ್ಲ, ಮನೆ ದೇವರು ಕೋಪನೋ ದೇವರು ಶಾಪನೋ ಗೊತ್ತಾಗ್ತಾ ಇಲ್ಲ ನನಗೆ, ಒಳ್ಳೆ ಗಾಳಕ್ಕೆ ಸಿಗಾಕೊಂಡಿರೋ ಥರ ವಿಲಿ ಒದ್ದಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಆಗ ಸೂರ್ಯ, ಮೀನಾ, ಇದು ಅವ್ರನ್ನ ರೇಗಿಸೋದು ಯಾಕೆ ಅಂತ ಕೇಳ್ತಾಳೆ. ನಾನು ಇರೋದೇ ಹಿಂಗೆ ಕಣೆ, ಏನು ಮಾಡಲಿ, ಹೋಗಿ ಕಾಲಿಡ್ಕೊಂಡು ಬೇಡ್ಕೊಂಡಿದ್ರು ಊಟ ಮಾಡ್ತಾ ಇರಲಿಲ್ಲ ಅವರು, ಅದಕ್ಕೆ ಈ ಥರ ನಾಟಕ ಮಾಡ್ಬೇಕಾಗಿ ಬಂತು. ಸದ್ಯ ಹೊಟ್ಟೆ ತುಂಬ ತಿಂದರು ಅವರು, ಪ್ರೀತಿ ಸಿಗಲಿಲ್ಲ ನಿನಗೆ, ಆದರೆ ತಾಯಿಯಷ್ಟೇ ಪ್ರೀತಿ ಮಾಡೋ ಇನ್ನೊಬ್ಬರನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ದೇವರು ನಿನ್ನನ್ನು ಕಳಿಸ್ಬಿಟ್ಟೆ ಕಣೆ ನನಗೆ ಅಂತ ಹೇಳ್ಬಿಟ್ಟು ಹೋಗಿ ಬಾಚಿ ತಪ್ಕೊತಾಳೆ ಮೀನನ್ನು. ಈ ಸಂಚಿಕೆಯ ಭಾಗ 1 ಮುಕ್ತಾಯ ಆಗುತ್ತೆ. ಭಾಗ 2 ಕೂಡ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.